ಪಕ್ಷಕ್ಕೆ ಇವಾಗ ಧಿಕ್ಕಾರ ತುಂಬಬೇಕು. ಈಗ ಏನು 140 ಕೋಟಿ ಜನರ ಪ್ರತಿನಿಧಿ ಶ್ರೀಯುತ ನರೇಂದ್ರ ಮೋದಿ ಅಂತ ಒಂದು ಶೃಂಗಸಭೆಗೆ ಇವತ್ತು ಕಾಂಗ್ರೆಸ್ನ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿರವರ ಒಂದು ಆದೇಶದ ಮೇರೆಗೆ ಅಲ್ಲಿನ ಕಾಂಗ್ರೆಸ್ ಪಕ್ಷದ ಒಂದು ಏನು ಕಾಂಗ್ರೆಸ್ನ ಯುವ ಘಟಕದವರು ಅವರು ಇವತ್ತು ಭಾಳ ಯಾವ ರೀತಿ ನಾವು ಪದ ಬಳಕೆ ಬಳಸಬೇಕು ನಿಜವಾಗ್ಲೂ ಸಹ ಗೊತ್ತಿಲ್ಲ. ಇವತ್ತು ಅಂಥ ಒಂದು ಶೃಂಗಸಭೆಗೆ ಅವಹೇಳನ ಮಾಡಿ ಅರೆಬೆತ್ತಲೆಯಾಗಿ ಇವತ್ತು ದೇಶದಲ್ಲಿ ಬರೀ ಕಾಂಗ್ರೆಸ್ಸು ನಶಿಸಿ ಹೋಗ್ತಾ ಇದೆ ಅವರ ನಡವಳಿಕೆಯಿಂದ. ಅಂಥ ಒಂದು ಶೃಂಗಸಭೆಗೆ ಇವತ್ತು ಅವಮಾನ ಮಾಡಿರೋದು ಅಷ್ಟೇ ಅಲ್ಲ, ಇಡೀ ದೇಶದ ಮುಂದೆ ಕಾಂಗ್ರೆಸ್ಸು ಇವತ್ತು ಬೆತ್ತಲೆಯಾಗಿದೆ. ಅಷ್ಟೇ ಅಲ್ಲ, ಏನಿವತ್ತು ಕಾಂಗ್ರೆಸ್ ಪಕ್ಷದವರು ಒಂದೇ ಸತಿ ಅಲ್ಲ, ವಿಧಾನಸೌಧದ ಮುಂಭಾಗದಲ್ಲಿ ಹೈಕೋರ್ಟ್ಗೂ ವಿಧಾನಸೌಧದ ಮುಂಭಾಗ ಸೆಂಟ್ರಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಒಂದು ಅವರ ಒಂದು ಆದೇಶದ ಮೇರೆಗೆ ಕಾಂಗ್ರೆಸ್ ಪಕ್ಷದ ಒಂದು ಯುವ ಘಟಕ ಏನಿದೆ ಅವರು ನರೇಂದ್ರ ಮೋದಿಜಿಯವರ ಅವಹೇಳನ ಮಾಡ್ತಕ್ಕಂಥ ಒಂದು ಪೋಸ್ಟರ್ನ ಹಾಕಿದ್ದಾರೆ. ಅದಾದ ನಂತರ ಪ್ರತಿನಿತ್ಯ ಇದೇ ರೀತಿ ಏನು ಕಾಂಗ್ರೆಸ್ ಪಕ್ಷದವರು ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಎರಡನೇದು, ಈಗಾಗಲೇ ನಾವೇನು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಇವತ್ತೇನು ಪತ್ರಿಕಾ ಧರ್ಮ ಸಹ 4ನೇ ಅಂಗವಾಗಿ ಇವತ್ತೇನು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಅಂಥ ಒಂದು ಪತ್ರಿಕಾ ರಂಗವನ್ನು ಕಗ್ಗೊಲೆ ಮಾಡಿದೆ ಈ ಕಾಂಗ್ರೆಸ್. ಇವತ್ತು ಪತ್ರಿಕಾ ಧರ್ಮ ಏನು ಅಂತಂದರೆ ಯಾರು ಏನೇ ಒಳ್ಳೇದು ಮಾಡಿರಲಿ ಕೆಟ್ಟದ್ದು ಮಾಡಿರಲಿ, ಕೆಟ್ಟದ್ದು ಮಾಡಿರತಕ್ಕಂಥದ್ದನ್ನ ಕೆಟ್ಟದ್ದು ಅಂತ ತೋರಿಸ್ತೀರಿ, ಒಳ್ಳೇದು ಮಾಡಿರ್ತಕ್ಕಂಥದ್ದನ್ನ ಒಳ್ಳೇದು ಅಂತ ತೋರಿಸ್ತೀರಿ. ಅವ್ರು ಹೇಳ್ತಕ್ಕಂಥ ಕೆಲವು ಪತ್ರಕರ್ತರು ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಇದು ಪ್ರಜಾಪ್ರಭುತ್ವ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದರೆ ಯಾರೋ ಪತ್ರಿಕಾ ಒಂದು ಕ್ಯಾಮ್ರಾ ಹಿಡ್ಕೊಂಡು ಬಂದು ವಿಧಾನಸೌಧದಲ್ಲಿ ನ್ಯೂಸೆನ್ಸ್ ಮಾಡಿದ್ರು ಅಂತ ಹೇಳಿದ್ರೆ, ನೀವು ಯಾರು ಆ ರೀತಿ ಮಾಡ್ತಾರೋ ಅಂಥವ್ರ ಬಗ್ಗೆ ನೀವು ಕಾನೂನಿಗೆ ಕ್ರಮ ತಗೊಳ್ಳಿ. ಅದು ಬಿಟ್ಟು ಇಡೀ ಪತ್ರಿಕಾ ಧರ್ಮಕ್ಕೆ ಅವಮಾನ ಮಾಡ್ತಕ್ಕಂಥದ್ದು, ಇಡೀ ಪತ್ರಿಕಾ ರಂಗವನ್ನು ಇವತ್ತು ಕಗ್ಗೊಲೆ ಮಾಡಿರ್ತಕ್ಕಂಥದ್ದು ಈ ಒಂದು ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದ್ದಾರೆ, ಇವರಿಗೆ ಕನಿಷ್ಠ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದ್ದರೆ ಇವತ್ತು ನೀವೇನು ಆದೇಶವನ್ನು ಮಾಡಿದಿರಿ ಅದನ್ನು ಕೂಡಲೇ ಹಿಂಪಡಿಬೇಕು. ಅದನ್ನು ನೀವೇನಾದರೂ ಹಿಂಪಡಿದೆ ಹೋದರೆ ಈ ರಾಜ್ಯದಲ್ಲಿ ಮಂತ್ರಿಗಳು ಎಲ್ಲೇ ಬಂದರೂ ಸಹ ನಮ್ಮ ಪಕ್ಷದಿಂದ ಪತ್ರಿಕಾ ಸ್ವಾತಂತ್ರ್ಯ ಉಳಿಬೇಕು. ಪತ್ರಿಕಾ ಧರ್ಮ ಉಳಿದ್ರೆ ನಾನು ಇವತ್ತು ಎಲ್ಲವನ್ನು ಸಹ ಉಳಿದಾಗೆ. ಪತ್ರಿಕಾ ಧರ್ಮನೇ ನೀವು ಕಗ್ಗೊಲೆ ಮಾಡಿಬಿಟ್ರೆ ರಾಜ್ಯದಲ್ಲಿ ಯಾರೂ ಸಹ ನಿಜಕ್ಕೂ ಸಹ ಯಾರು ಅಶಕ್ತರಿರ್ತಾರೆ ಅವರು ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀನಿ. ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ, ಕೂಡಲೇ ನಮ್ಮ ಜನತಾದಳ ಬೆಂಗಳೂರು ಮಹಾನಗರದ ವತಿಯಿಂದ ಇವತ್ತೇನು ಪ್ರತಿಭಟನೆಯನ್ನು ಇವತ್ತಿಲ್ಲಿ ಕ್ಯಾಂಡ್ಲು ಹಚ್ಚಿ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಾವೇನು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀರಿ. ಇಲ್ಲಿಂದ ನಾವು ಲೋಕಭವನಕ್ಕೆ ಹೋಗ್ತಾ ಇದ್ದೀವಿ. ಮಾನ್ಯ ಲೋಕಭವನಕ್ಕೆ ಹೋಗಿ ಮಾನ್ಯ ಗವರ್ನರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀರಿ ಈ ಪತ್ರಿಕಾ ರಂಗವನ್ನು ಕಗ್ಗೊಲೆ ಮಾಡೋದ್ರ ವಿರುದ್ಧ. ಹಾಗಾಗಿ ಕೂಡಲೇ ಈ ಸರ್ಕಾರ ಆ ಆದೇಶವನ್ನು ರದ್ದುಪಡಿಸಬೇಕಂತೇಳಿ ನಾನು ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೀನಿ.